ಅವ್ವ ಕಲವಕರ ನೋಡ್ರಿ ಇಲ್ಲಿ ಬೋರ್ ಚಲೋ ಆಗೈತ್ರಿ. ಚಲೋ ಆತ್ ಬಿಡುವ ಗಿರ್ಜಕ್ಕ. ಸಾಕಟ್ ಬಿಸಿಲೈತಿ, ಬೆಳೆಗಳಿಗೆ ನೀರ್ ಬೇಕು ನೋಡು. ನೀರ್ ಕಮ್ಮ ಆದ್ರ ಬಾಳ ಬೆಳೆ ನಾಸಕತಿ. ಗಿರ್ಜಾ ಸಾಕಟ್ ಬಿಸಿಲೈತಿ, ಅಲ್ಲಿಂದ ಎದಕ್ ನಡ್ಕೊಂಡ್ ಬರಕ್ ಹೋಗಿದ್ರಿ? ಹನುಮಂತ ನಿನ್ ಕೈಯ ಕೊಟ್ಟು ಕಳ್ಸಂತ ಹೇಳಿದ್ನಿಲ್ಲ, ಊಟ ಕಟ್ಟೆ. ಅಯ್ಯ ಇರ್ಲಿ ಬಿಡ್ರಿ, ನಾನು ಬಹಳ ದಿನ ಆತು ಹೊಲಕ್ ಬಂದಿರ್ಕಿಲ್ಲ, ನಿಮ್ಗೂ ಊಟ ಕೊಟ್ಟಂಗಾತು ಎಲ್ಲ ಆತಂತ ಬಂದುರಿ. ಹೌದಾ? ನೀ ಅಷ್ಟ ಅಲ್ದ ಕಲ್ಲವಕ್ಕರನನ್ನು ಜೋಡ್ ಮಾಡ್ಕೊಂಡ್ ಬಂದಿ ನೋಡು. ಕಲ್ಲವಕ್ಕರ ಬಿಸಿಲೈತ್ರಿ, ಆ ಕಡೆ ಹೋಗ್ರಿ, ಕುಂದ್ರ ಹೋಗ್ರಿ. ಇಲ್ಲ ತಮ್ಮ, ಈಗ ಬಂದೇವಿ. ನೀವೆಲ್ಲಾರು ಊಟ ಮಾಡ್ಬರ್ಪ, ಎಳೆ ಆಗೈತಿ. ಹ್ಞೂನ್ರಿ ಕಲ್ಲವಕ್ಕರ, ಈಗಟ್ ಮೋಟ್ರ್ ಚಲೋ ಆಗೈತಿ. ಇನ್ನೊಂದು ಇಟಲ್ಲಿ ಏನೋ ಕೆಲಸ ಐತಂತ, ಅದನ್ನ ಮುಗಿಸ್ಕೊಂಡು ನಾವು ಬರ್ತೇವಂತ. ನೀವು ಕುಂದ್ರ ಹೋಗ್ರಿ. ಅಯ್ಯ ಮೊದ್ಲ ಎಳೆ ಆಗೈತ್ರಿ, ಇನ್ನ ಏನ್ ನಿಂದ್ರುದು? ನೀವು ಮೊದಲು ಎಲ್ಲಾರು ಊಟ ಮಾಡ್ಬರಿ, ಆಮೇಲೆ ಮತ್ತೆ ಉಳ್ದದ್ ಕೆಲಸ ಮಾಡಂತ್ರಿ ಅಂತ್ರಿ. ಇಲ್ ತಡೀರಿ ಅಕ್ಕಾರ, ಇನ್ನೊಂದು ಈಟ ಕೆಲಸ ಐತ್ರಿ, ಬಾಳೋತೇನಿಲ್ಲ. ಅದನ್ನ ಮುಗಿಸ್ಕೊಂಡ ಬರ್ತಾರಂತ್ರಿ ಊಟಕ್ಕ. ಅಯ್ಯ ಬರ್ತಾರಂತ ಬರ್ತಾರಂತ ಅಂದ್ರೆ ಏನ ತಮ್ಮ? ನೀ ಬರೋದಿಲ್ಲ ನಾ ಊಟಕ್ಕ? ವಲ್ರಿ ಅಕ್ಕಾರ, ನೀವೆಲ್ಲರೂ ಊಟ ಮಾಡ್ರಿ. ನಾನು ಒಂದಿಟ್ಟು ಅರ್ಜೆಂಟ್ ಇನ್ನಟ್ ಕೆಲಸ ಐತ್ರಿ. ಇನ್ನೊಂದು ಕಡೆ ಮೋಟ್ರ್ ಸುಟ್ಟತಂತ ಏಕ ಫೋನ್ ಮಾಡಕತ್ತಾರ್ರಿ, ಅಲ್ಲಿ ಹೋಗ್ಬೇಕ್ರಿ ನಾನು. ನೀವೆಲ್ಲರೂ ಊಟ ಮಾಡ್ರಿ. ಅಯ್ಯ ಅದ್ಯಾಕ ತಮ್ಮ, ಮುಂಜಾನೆಯಿಂದ ಹಂಗ ಕೆಲಸ ಮಾಡಿದೇರಿ, ಈಗ ಊಟ ಮಾಡೋದ್ಲೆ ಹೋದ್ರ ನಮ್ಗರ ಸಮಾಧಾನ ಆಕತನ? ಎಲ್ಲಾರು ಕೂಡ ಊಟ ಮಾಡಿ ಆಮೇಲೆ ಹೋಗ್ಪ. ಅಯ್ಯೋ ಬ್ಯಾಡ್ರಿ ಅಕ್ಕಾರ, ಪಾಪ ನೀವು ಒಬ್ರಿಗೆ ಅಂತ ತಂದಿರ್ತೀರಿ. ಮತ್ತು ಎಲ್ಲಾದ್ರು ಎದಕ್ಕೆ ನಿಮಗೆ ತೊಂದರೆ ಕೊಡೋದ್ರಿ? ನಾವು ಮನೆಗೆ ಹೋಗಿ ಊಟ ಮಾಡಿ ಅಲ್ಲಿ ಇನ್ನೊಂದು ಕಡೆ ಹೊಲಕ್ಕೆ ಹೋಗೋದೈತಿ, ಅಲ್ಲಿ ಹೋಗಿ ಅಂತ ತಗೋರಿ. ಇಲ್ಲಿ ಬರ್ರಿ ಅನ್ನಾರ, ಹೊಲಕ್ ಬರ್ಬೇಕಂದ್ರ ಒಬ್ರದ್ದು ಇಬ್ಬರದು ಊಟ ಹೆಚ್ಚಿಗೆನೆ ಕಟ್ಕೊಂಡ್ ಬಂದಿರ್ತೇವ್ರಿ ನಾವು. ಬರ್ರಿ ಊಟ ಮಾಡ್ಬರಿ. ಯವ್ವ, ನಿಮ್ಮ ಚಿಗವ್ವ ಮನ್ಯಾಗ ಕಾಯ್ತಿರ್ತಾಳು, ನಾ ಊಟಕ್ಕೆ ಬರ್ತಾನಂತ. ನಾ ಹೋಗ್ತೇನೆ ತಗೋಬೇ, ನೀವೆಲ್ಲರೂ ಊಟ ಮಾಡ್ರಿ. ಅಯ್ಯ ಕಾಕ, ನಿಂಗೇನ್ ಮತ್ತ ಬೇರೆ ಕರಿಬೇಕನ? ಇನ್ನ ಎಲ್ಲಾರು ಕೂಡಿ ಊಟ ಮಾಡಿರ ಒಂದ್ ರೊಟ್ಟಿ ಹೆಚ್ಚಿಗೆ ಶಿವಿ ಹತ್ತತಂತ. ಬರ್ರಿ ಊಟ ಮಾಡ್ಬರಿ. ಅಲ್ಲಿ ಬೇವ ಬೆಳಿಗ್ಗೆ ಮೇವು ಕೊಯ್ಯಾಕಂತ ಬಂದ ನಾನು ಮನೆಗೆ ಹೊಂಟಿದ್ದೆ. ಇಲ್ಲಿ ಮೋಟರ್ ರಿಪೇರಿ ಮಾಡೋದು ನೋಡಿ ಹಂಗ ಬಂದ್ ನಿಂತ್ನಿ. ಮತ್ತು ನಿಮ್ಮ ಚಿಗವ್ವ ದಾರಿ ಕಾಯ್ತತ್, ಮನ್ಯಾಗ ಒಂದೇ ಇರ್ತತಲ್ಲ, ಅದಕ್ಕೆ ಹೋಗ್ತೇನೆ ತಗೋಬೇ. ಕಾಕ ಊಟ ಕಟ್ಕೊಂಡ್ ಬಂದಾರು, ಊಟ ಮಾಡಿ ಹೋಗ್ಬಿಡಂತೆ. ನಡಿಪ, ಚಿಗವ್ಗೆ ಹೇಳುವಂತೆ ಅಂತ. ಮತ್ತೇನು ಮಾಡೋದು ಇದೊಂದ್ಸಲ? ಆತ್ ನಡಿಪತ್ತಮ್ಮ, ನೀವಿಷ್ಟು ಹೇಳಾಕತ್ತೀರಿ ಅಂದ್ರೆ ಬಿಟ್ಟು ಹೋಗುದು ತಪ್ಪಕತಿ. ನಡೀರಿ ಊಟ ಮಾಡೋಣಂಗಾರ. ಗಿರ್ಜಾ ಮೊದಲ ಕಡೆ ನೆಳ ಕುಂದ್ರ ನಡ್ರಿ ಮೊದ್ಲ. ಹ್ಞೂನ್ರಿ ಕಲವಕರ, ಕೈಕಾಲ್ ಮುಖ ತಕ್ಕೊಂಡ ಹೋಗುನ್ ನಡ್ರಿ. ಕಲವಕರ ಕಾಲಾಗ ನೋಡ್ಕೊಂಡ ಹಗರ್ಕ ನಡ್ರಿವ. ಹ್ಞೂ ಕಿರ್ಜಕ, ನೀನು ಹೋಗತ್ಲೆ ಬಾ. ಹಾ ಗಿರ್ಜಕ, ಇಲ್ಲೇ ಗಿಡದ ನೆಳೆ ಚಂದ ಐತಿ, ಇಲ್ಲೇ ಕುಂತು ಬಿಡೋನ್ ತಗೋರ್ವ. ಹ್ಞೂನ್ರಿ ಕಲವಕರಿ. ಎಷ್ಟು ತಂಪು ಗಾಳಿ ಐತಿ ನೋಡು. ಹೌದ್ರಿ ಕಲವಕರ, ಮನ್ಯಾಗನ ಇನ್ನ ಸಮಾಧಾನ ಆಗೋದಿಲ್ಲ ನೋಡ್ರಿ. ಹೊಲದೊಳಗೆ ಎಷ್ಟು ಚಂದ ವಾತಾವರಣ ಇರ್ತತಿ. ಗಿರ್ಜಾ ತಗೋರಿ ಒಂದು ನೀರು. ಲಗು ಲಗುನ ಬಾ ಅನ್ನಪ್ಪ ತಮ್ಮ, ಅವ್ರಿಗೇಟ ಲೇಟ್ ಆಗೈತಿ, ಊಟ ಮಾಡೋಂತ್ರ ಅಂತ. ಏನ ಬರ್ರಿಪ್ಪ, ಲಘು ಬರ್ರಿನ. ಗಿರ್ಜಕ, ನಾವ್ ಈ ಕಡೆ ಕುಂದ್ರೂನ್ ಬಾ. ಗಿರ್ಜಕ, ಲಗು ಲಗು ತಾಟ ಹಚ್ಚುವ ಹಂಗಾರ. ಹ್ಞೂನ್ರಿ ಕಲವಕರದ, ತಾಟ ಹಚ್ಚಿ ಬಿಡ್ತೇನ್ರಿ. ಸುಳ್ಳ ತಂದ್ರಿ ತಗೊಂಡಿರುವ ಗಿರ್ಜಕ. ಏನ್ ತಂದ್ರಿ ರೀ ಕಾಕಾರ? ದಿನಾ ಚಿಗವ್ ಮಾಡಿದ ಅಡಿಗೆ ಉಣ್ಣೋದು ಇದ್ದೇ ಇರ್ತೈತ್ರಿ. ಇವತ್ತೊಂದಿನ ನಮ್ಮೆಲ್ಲಾರು ಕೂಡ ಹೊಲ್ದಾಗ ಕುಂತ ಊಟ ಮಾಡ್ರಿ. ಆತ್ ಬಿಡುವ, ಆತ್. ಅಯ್ಯ ಗಿರ್ಜಕ್ಕ, ಎಳೆ ಆಗೈತಿ, ನೀನು ಊಟ ಮಾಡವ, ನೀ ಯಾಕೆ ಹಂಗ ಕುಂತಿ? ಇಲ್ಲ ಹೇಳ್ರಿ ಕಲ್ಲವಕಾರ, ನಾ ನಿಮ್ಗೆಲ್ಲ ಊಟಕ್ಕೆ ನೀಡೆ ಆಮೇಲೆ ಊಟ ಮಾಡ್ತೇನಂತ್ರಿ. ಅಯ್ಯ ತಂಗಿ, ಅದೆಲ್ಲ ಮನ್ಯಾಗ ತಗೋರ್ವಾ. ಒಬ್ರದ್ದು ಊಟ ಆಗೋ ಮಟ ಒಬ್ರು ಕುಂದ್ರುದು, ಹೊಲ್ದಾಗ ಎಲ್ಲರೂ ಕೂಡಿ ಉಂಡ್ರನ ಊಟ ರುಚಿ ಹತ್ತತಿ. ಊಟ ಮಾಡುವ, ಊಟ ಮಾಡ. ಹೌದ್ ಗಿರ್ಜಾ, ಹಿಂದಾಡೆ ನೀವು ಒಬ್ಬಕ್ಕೆ ಹಾಕಿ ಊಟ ಮಾಡ್ಬಿಡ. ಹ್ಞೂನ್ರಿ ತಂಗಿ, ಕಾಳು ಪಲ್ಯದು ಭಾಳ ಚಲೋ ಮಾಡಿವ. ನಿಮ್ ಚಿಗೋಗ್ ಹಿಂಗ್ ಮಾಡಾಕ ಬರುದಿಲ್ಲ ನೋಡ. ಉಪ್ಪು ಖಾರ ಹದ್ಸಿರಿ ಹಾಕಾಕನ ಬರುದಿಲ್ಲ. ಈಗ ಬೇರೆ ವಯಸ್ಸಾಗೈತೆ, ಒಂದಿನ ಖಾರ ಹೆಚ್ಚಾಕ್ತಾಳ, ಒಂದಿನ ಉಪ್ಪು ಹೆಚ್ಚೋಗಿತಾಳ. ಏನ್ ಮಾಡುದು? ಹೆಂಗಾರ ಅನ್ಸರ್ಸ್ಕೊಂಡ ತಿಂದ್ ಬಿಡ್ತಾನೆ ನಾನು. ಹೌದನ್ರಿ ಕಾಕ, ಪಾಪ್ರಿ ವಯಸ್ಸಾದು, ಅವ್ರ ಏನ್ ಮಾಡ್ತಾರ್ರಿ? ಹೂನವ, ನಾನು ಅದನ್ನ ಅನ್ನೆಲ್ಲ. ಏನ್ ಹೆಚ್ಚು ಕಮ್ಮಿ ಆದ್ರೂ ಅಟ್ ಹಾಲು ಮೊಸರು ಹಾಕೊಂಡ ಹೆಂಗಾರ ಊಟ ಮಾಡ್ಬಿಡ್ತಾವ. ಮತ್ತೇನ್ ಮಾಡೋದು? ನಿಮ್ಮ ಮನ್ಯಾಗ ಒಂದೊಂದು ದಿನ ಒಂದೊಂದು ಹೆಚ್ಚಾಕ್ತಾರೇನ್ರಿ ಕಾಕಾರ? ನಮ್ಮ ಮನ್ಯಾಗ ಹಂಗಲ್ರಿ. ಯಾವ ದಿನಾನೂ ಉಪ್ಪು ಚಂದಗೆ ಹಾಕುಲ್ರಿ, ಖಾರನು ಚಂದಗೆ ಹಾಕುಲ್ರಿ. ದಿನ ಸಪ್ಪನ್ನ ಅಡಿಗೆನ ರೀ. ಹೌದಾ ತಮ್ಮ? ಪಾಪ ಮಗಳು ಇನ್ನ ಸಣ್ಣಕ್ಕಿದಾಳ ತಗೋ, ಬರ್ಬರ್ತಾ ಅಡ್ಗಿ ಮಾಡಕ್ ಕಲ್ಕೋತಾಳು. ಈಗ ಹಂಗ ಎಲ್ಲಾರು ಏನ್ ಮಾಡುದು ಬಿಡ್ರಿ, ಎಲ್ಲ ಅಡ್ಗಿ ಮಾಡಕ್ ಬರ್ತೈತಿ, ಎಲ್ಲ ಕಲ್ಕೊಂಡಾಳ ನನ್ನ ಮಗಳು ಅಂತ ಹೇಳಿ ಮದ್ವೆ ಆಗುವಾಗ ಸುಳ್ಳು ಹೇಳ್ಬಿಟ್ರಿ. ಅದನ್ನ ನಂಬಿ ನಾನು ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ನಿ. ಈಗ ನೋಡ್ರೆ ಒಂದ್ ಅಡಿಗೆ ಬರೋದಿಲ್ರಿ ಚಂದಗೆ ಆಕಿ.
ಹಂಗ್ಯಾಕಂತೀಯ ತಮ್ಮ ಹುಟ್ಟುತ್ಲೆ ಎಲ್ಲಾರು ಎಲ್ಲ ವಿದ್ಯೆನೂ ಏನು ಕಲ್ತ ಬಂದಿರ್ತಾರನ ಎಲ್ಲಾರು ಒಂದೊಂದ ಕಲ್ಕೋತಾರಂತ ಪಾಪ ಮದುವೆ ಆಗಿ ಬರೋದ್ರಾಗ ಎಲ್ಲ ಜವಾಬ್ದಾರಿ ತಗೊಂಡ್ರ ಆ ಹುಡುಗಿಗೆ ಹೆಂಗ್ ಗೊತ್ತಾಗ್ಬೇಕು ಇಂದಲ್ ನಾಳೆ ಎಲ್ಲ ಒಂದೊಂದ ಕಲ್ಕೋತಾಳು ಅದಕ್ಕೆ ಚಿಂತೆ ಮಾಡ್ತಿ ಬಿಡ್. ಏನನ್ನರಿ ಅಕ್ಕಾರ ಎಷ್ಟು ರುಚಿ ರುಚಿಯನ್ನ ಅಡ್ಗಿ ಎಂದರ ತಿಂದನೋ ಇಲ್ಲೋ ಮುಂದ್ ತಿಂತನೋ ಇಲ್ಲೋ ಅಂತ ಅನಿಸ್ಬಿಟ್ಟತ್ ನೋಡ್ರಿ ನನಗರ. ಅದ್ಯಾಕ್ರಿ ಅನ್ನಾರ ವೈನಿನು ಇದಕ್ಕಿಂತ ಚಲೋತಾಗಿ ಅಡ್ಗೆ ಮಾಡಕ್ ಕಲ್ಕೋತಾರ ತಗೋರಿ. ಅವಾಗ ನೀವೇ ಹೇಳ್ತೀರಿ ನಿನ್ನಂಗ ಅಡ್ಗೆ ಮಾಡಕ ಯಾರಿಗೂ ಬರೋದಿಲ್ಲ ನೋಡಂತ. ಅಯ್ಯೋ ಅಕ್ಕಾರ ನೀವು ಹೇಳುವಂಥ ದಿನ ನಮ್ಮ ಜೀವನದಾಗೂ ಯಾವಾಗ ಬರ್ತತೋ ಅನ್ನಕತ್ತೇನ್ರಿ ನಾನು. ಆದ್ರೂ ರೀ ಅಕ್ಕಾರ ನಿಮ್ಮ ಕೈ ರುಚಿ ಭಾಳ ಚಲೋ ಐತ್ ನೋಡ್ರಿ. ಅಡಿಗಂತೂ ಭಾಳ ಚಲೋ ಆಗೈತ್ರಿ. ಆತ್ ಬಿಡ್ರಿ ಅನ್ನಾರ ಮೊದ್ಲ ಎಳೆ ಆಗೈತಿ ಹೊಟ್ಟೆಂಬ ಊಟ ಮಾಡ್ರಿ. ಗಿರ್ಜಾ ಇದೇನ ಮೊಸರು ಬುತ್ತಿ ಕಟ್ಕೊಂಬಂದಿಯೇನ? ಹ್ಞೂನ್ರಿ ನಿಮ್ಗಿಷ್ಟ ಅಂತ ಒಂದಿಷ್ಟು ಹಾಲು ಮೊಸರು ಮೆಣಸ್ಕಾಳು ಬೆಳ್ಳುಳ್ಳಿ ಎಲ್ಲಾನು ಹಾಕ್ಯಾರ ಕೊತ್ತಂಬರಿ ಹಾಕಿ ಮೊಸರು ಬುತ್ತಿ ಕಟ್ಕೊಂಬಂದೇನ್ರಿ. ನನಗಂತೂ ಮೊಸರು ಬುತ್ತಿ ಅಂದ್ರೆ 2 ಹೊಟ್ಟಿ ನೋಡು. ದಿನಕ್ಕೆ 3 ಹೊತ್ತು ಅದನ್ನ ಮಾಡಿರನು ಆರಾಮ್ ಉಂತನ್ನ. ಹೌದೌದ್ರಿ ಅದು ಗೊತ್ತಿದ್ದನ ನಾನು ಕಟ್ಕೊಂಬಂದೇನಿ. ಊಟ ಮಾಡ್ರಿ. ಹೊಲದ ವಾತಾವರಣದಾಗ ಊಟ ಮಾಡಕತ್ರ ಒಂದ್ ರೊಟ್ಟಿ ತಿನ್ನೋರು 3-4 ರೊಟ್ಟಿ ತಿಂತಾರ್ರಿ. ಅಷ್ಟು ರುಚಿ ಹತ್ತತ್ರಿ ಅಡಿಗೆ. ನೀವು ಎಲ್ಲರೂ ಹೊಲದೊಳಗೆ ಊಟ ಮಾಡಿದ್ದೆವು ನೆನಪೈತೇನ್ರಿ ನಿಮಗೆ? ಯಾರ್ಯಾರು ನಮ್ಮ ಗತೆ ಹಿಂಗೆ ಹೊಲ್ದಾಗ ಹೋಗಿ ಕುಂತು ಊಟ ಮಾಡ್ತೀರಿ ಹೇಳ್ರಿ ನೋಡೋನು. ಕತೆ ನೋಡ್ಕೊಂಬಂದ್ರಲ್ಲ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.